ಇಲ್ಲಿ ಕಾಣಿಸುವ ಸಸ್ಯವನ್ನು ಸಾಮಾನ್ಯವಾಗಿ ಹುಳಿಕರ್ಕ ಅಥವಾ ಮುಳ್ಳು ಬೆಂಡೆ ಎಂದು ಕರೆಯಲಾಗುತ್ತದೆ. ಇದರ ಎಲೆಗಳು ವಿಶಿಷ್ಟವಾದ ಹುಳಿ ರುಚಿಯನ್ನು ಹೊಂದಿದ್ದು, ಗಿಡದ ಕಾಂಡ ಮತ್ತು ರೆಂಬೆಗಳು ಸಣ್ಣ ಮುಳ್ಳುಗಳಿಂದ ಕೂಡಿರುವುದು ಇದರ ಪ್ರಮುಖ ಗುರುತಾಗಿದೆ. ಈ ಸಸ್ಯದ ಸಂಪೂರ್ಣ ವಿವರಗಳು ಇಲ್ಲಿವೆ. 1. ವೈಜ್ಞಾನಿಕ ಹೆಸರು ಮತ್ತು ಕುಟುಂಬ, ಸೈಂಟಿಫಿಕ್ ನೇಮ್ ಮತ್ತು ಫ್ಯಾಮಿಲಿ. ಸಟಲ್ ಕ್ಲಾಸಿಫಿಕೇಶನ್. ಹಿಬಿಸ್ಕಸ್ ಹಿಸ್ಪಿಡಿಸಿಮಸ್. ಇದನ್ನು ಈ ಹಿಂದೆ ಹಿಬಿಸ್ಕಸ್ ಫರ್ಕೇಟಸ್ ಎಂದು ಕರೆಯಲಾಗುತ್ತಿತ್ತು. ಕುಟುಂಬ ಫ್ಯಾಮಿಲಿ ಮಾಲ್ವೇಸಿಯೆ. ಇದು ಬೆಂಡೆಕಾಯಿ ಹಾಗೂ ದಾಸವಾಳದ ಸಸ್ಯ ಕುಟುಂಬಕ್ಕೆ ಸೇರಿದೆ. 2. ಸಾಮಾನ್ಯ ಹೆಸರುಗಳು, ಕಾಮನ್ ನೇಮ್ಸ್. ಕನ್ನಡ ಹುಳಿಕರ್ಕ, ಮುಳ್ಳುಬೆಂಡೆ, ಕಾಡುಬೆಂಡೆ, ಹುಳಿಸಪ್ಪೆ. ಇಂಗ್ಲಿಷ್ ವೈಲ್ಡ್ ಹಿಬಿಸ್ಕಸ್, ಕಂಫರ್ಟ್ ರೂಟ್, ಬ್ರಿಸ್ಲಿ ಹಿಬಿಸ್ಕಸ್. 3. ಈ ಸಸ್ಯದ ಪ್ರಮುಖ ಉಪಯೋಗಗಳು, ಯೂಸಸ್. ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಮತ್ತು ಗ್ರಾಮೀಣ ಭಾಗದ ಆಹಾರ ಪದ್ಧತಿಯಲ್ಲಿ ಈ ಸಸ್ಯವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ರುಚಿಕರ ಆಹಾರವಾಗಿ, ಎಲೆಗಳು ನೈಸರ್ಗಿಕವಾಗಿ ಹುಳಿಯಾಗಿರುವುದರಿಂದ ಹಳ್ಳಿಗಳಲ್ಲಿ ಇದರ ಎಲೆಗಳನ್ನು ಬಳಸಿ ಆರೋಗ್ಯಕರ ತಂಬುಳಿ, ಚಟ್ನಿ ಹಾಗೂ ಪಲ್ಯಗಳನ್ನು ತಯಾರಿಸುತ್ತಾರೆ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಹಸಿವನ್ನು ಹೆಚ್ಚಿಸುತ್ತದೆ. ರಕ್ತ ಶುದ್ಧೀಕರಣ ಮತ್ತು ಪಿತ್ತಶಮನ. ಆಯುರ್ವೇದದ ಪ್ರಕಾರ ಇದರ ಬೇರು ಮತ್ತು ಎಲೆಗಳ ಕಷಾಯವು ರಕ್ತವನ್ನು ಶುದ್ಧೀಕರಿಸಲು ಹಾಗೂ ದೇಹದ ಅತಿಯಾದ ಉಷ್ಣತೆಯನ್ನು, ಪಿತ್ತ ಸಮತೋಲನಕ್ಕೆ ತರಲು ಸಹಾಯ ಮಾಡುತ್ತದೆ. ಮೂತ್ರಕೋಶದ ಆರೋಗ್ಯಕ್ಕೆ. ಇದು ನೈಸರ್ಗಿಕ ಮೂತ್ರವರ್ಧಕವಾಗಿ ಡಯೂರೆಟಿಕ್ ಕೆಲಸ ಮಾಡುವುದರಿಂದ ಮೂತ್ರನಾಳದ ಸೋಂಕು ಮತ್ತು ಕಿಡ್ನಿ ಕಲ್ಲುಗಳ ಸಮಸ್ಯೆಗೆ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಇದರ ಬಳಕೆ ಇದೆ.